ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ವಿಜೇಂದ್ರ ಅವರು ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳ್ತಿದ್ದಾರೆ. ನೈತಿಕತೆ ಐತೆ ಅಂತ ರಾಜೀನಾಮೆ ಕೇಳ್ತಿದ್ದಾರೆ. ನೈತಿಕತೆ ಇಲ್ಲ ಅವರಿಗೆ, ಬಿಜೆಪಿ ಅವರಿಗೆ. ಅದೇ ಅವ್ರ ಅಪ್ಪಾಜಿ ಜೈಲಿಗೆ ಹೋಗಿ ಬಂದು ಸಿಎಂ ಆದ್ರು, ಅವಾಗ ಯಾರು ಕೇಳಲಿಲ್ಲ. ಇವತ್ತಿನ ದಿನ ನಾಗೇಂದ್ರ ಅವರು ಅಗಣ ಅಂತ ಗೊತ್ತಾದ ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿದ್ದಾರೆ. ಆದ್ರೂ ಅವರು ಇವತ್ತಿನ ದಿನ ಸದನದಲ್ಲಿ ಅವ್ರು ಮಾಡ್ತಿರೋದು ಸರಿ ಇಲ್ಲ. ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ, ಈ ಜನಾರ್ದನ್ ರೆಡ್ಡಿ ಇದ್ದಾರೆ, ವಿಜಯ್ ವಿಜೇಂದ್ರ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವತ್ತಿನ ದಿನ ಬರಗಾಲ ತಾಂಡವಾಡ್ತಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅವರು ಬರೇ ನಾಗೇಂದ್ರ ಅವ್ರನ್ನ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕುಂಭ ಕೊಡ್ತಿರೋ ಜನಾರ್ದನ್ ರೆಡ್ಡಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ದಲಿತರನ್ನ ತುಳಿಯುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಜನಾರ್ದನ್ ರೆಡ್ಡಿ ಅವರೇ, ಯಾವತ್ತು ಬಳ್ಳಾರಿ ಬಿಟ್ಟು ಯಾವತ್ತು ಹೋದ್ರೂ ನಿಮ್ದು ಅಧಿಕಾರ ಇಲ್ಲ. ಇವತ್ತು ಒಳಸಂಚು ಮಾಡಿ ವಿಜೇಂದ್ರ ಅವರಿಗೆ ಅಚ್ಚುಕೊಟ್ಟು ಇವತ್ತಿನ ದಿನ ನಾಗೇಂದ್ರ ವಿರುದ್ಧ ಅಪಪ್ರಚಾರ ಹೇಳ್ತಿದ್ರ, ಸುಳ್ಳು ಹೇಳಿಕೆಗಳು ಹೇಳ್ತಿದ್ರ. ಇದೆಲ್ಲ ಸರಿ ಇಲ್ಲ. ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ದಲಿತ ವಿರೋಧ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ದಲಿತ ವಿರೋಧ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ದಲಿತ ವಿರೋಧಿ ವಿಜಯೇಂದ್ರನಿಗೆ ಶಿವಕುಮಾರ್ ಅವರಿಗೆ, ಗಾಂಧೀಜಿರವರಿಗೆ, ರಾಹುಲ್ ಗಾಂಧೀಜಿರವರಿಗೆ, ಸಿದ್ದರಾಮಯ್ಯನವರಿಗೆ, ರಘುಮೂರ್ತಿರವರಿಗೆ, ಭ್ರಷ್ಟ ಬಿಜೆಪಿ ಪಕ್ಷಕ್ಕೆ ಭ್ರಷ್ಟ ಬಿಜೆಪಿ ಪಕ್ಷಕ್ಕೆ